ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇದೀಗ ಚೆನ್ನೈನಿಂದ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಶಿವು, ಈಗ ಫೈನಲಿ ಕೌಂಟ್ ಡೌನ್ ಶುರುವಾಯಿತು ಅಂತಂದ್ರೆ ಫೈನಲಿ ಇಲ್ಲಿ ತಮಿಳುನಾಡು ಭಾಗದಲ್ಲಿ ಅವರ ಅಭಿಮಾನಿಗಳಿಗೆ ವಿಜಯ್ ಅವರ ಫ್ಯಾನ್ಸ್ ಅಲ್ಲಿ ಮುಖದಲ್ಲಿ ಒಂದ್ ರೀತಿಯಾದ ಖುಷಿ ಆಗಿರುವಂತಹ ವಾತಾವರಣ, ಹಬ್ಬದ ವಾತಾವರಣ ಇರಬಹುದು. ಈ ಒಂದು ಕ್ಷಣಕ್ಕೋಸ್ಕರ, ಐತಿಹಾಸಿಕ ಕ್ಷಣಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಹೇಗಿದೆ ಅಲ್ಲಿನ ಸಿದ್ಧತೆ? ಯಾರೆಲ್ಲ ಬಂದಿದ್ದಾರೆ ಈಗ? ಅದರಲ್ಲೂ ಕೂಡ ವಿಜಯ್ ಅಭಿಮಾನಿಗಳ ಮುಖದಲ್ಲಂತೂ ಪೂರ್ಣವಾದಂತ ಸಂತೋಷ ಕಾಣ್ತಾ ಇರುವಂತದ್ದು. ಅತ್ಯಂತ ಹೆಚ್ಚು ಅಭಿಮಾನವನ್ನ ಹೊಂದ್ಕೊಂಡಿರುವಂತಹ ವಿಜಯ್ ಏನಿದ್ದಾರೆ ಅವರು ಸಿಎಂ ಆಗಬೇಕು ಕಳೆದ 6 ದಿನಗಳಲ್ಲಿ ಸೇರಿದಂತ ಒಂದು ಸರ್ಕಸ್ ಕೊನೆಗೂ ಸಕ್ಸಸ್ ಆಗಿದೆ. ಎಷ್ಟು ಮಟ್ಟಿಗೆ ನೋಡಬಹುದು, ನಾವು ತೋರಿಸಿದ್ರೆ ಪಕ್ಕದಲ್ಲಿರ್ತಕ್ಕಂಥ ಎಷ್ಟು ಜನ ಎಲ್ಲರೂ ವೈಟ್ ಎಲ್ಲರೂ ಕೂಡ ಕೆಂಪು ಮತ್ತು ಹಳದಿಯ ಜಾಗವನ್ನು ಹಾಕೊಂಡು ಪಿಂಕ್ ಜಾಗವನ್ನು ಹಾಕೊಂಡಿದ್ದಾರೆ. ಎಲ್ಲರೂ ಕೂಡ ಬೆಳಿಗ್ಗೆ ಎಷ್ಟು ಅಭಿಮಾನಿಗಳು ಮಾಡಿದ್ದಾರೆ ಅಂದ್ರೆ ಕೆಲವೇ ಪಾದಿಗಳು ಜನ ಬಂದಿರುವಂತದ್ದು ಸೇರಿ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ 6 ಗಂಟೆಯಿಂದಲೇ ನೆಹರು ಸ್ಟೇಡಿಯಂ ಒಳಗಡೆ ಅತ್ಯಂತ ಜನಸಾಗರವನ್ನು ಪ್ರತಿಯೊಬ್ಬರು ಕೂಡ ನಮ್ಮ ದಳಪತಿಯನ್ನು ನಿಯಮ ಆಗೋದನ್ನ ನೋಡೋದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಾಗ ಜೋಸೆಫ್ ವಿಜಯ್ ಅಂದ್ರೆ ನಾನೇ ಅನ್ನುವಂತ ಒಂದು ಕೂಗುಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀವಿ. ಎಲ್ಲೆಲ್ಲಿಂದ ಬಂದಿದ್ದೀರಾ ನೀವು? ಕರ್ನಾಟಕ ಮೈಸೂರಿಂದ ಬಂದಿದ್ದೀವಿ. ಎಲ್ಲಿ ಅಷ್ಟು ದೂರದಿಂದ ಯಾವತ್ತು ಬಂದ್ರಿ? ರಾತ್ರಿ ಟ್ರೈನಲ್ಲಿ ಬಂದಿದ್ವಿ. ನಾವು 1999ರಿಂದ ಅವ್ರ ಅಭಿಮಾನಿಗಳು. ನಾವು ಅವ್ರಿಗೋಸ್ಕರ ಪ್ರಮಾಣ ವಚನಕ್ಕೋಸ್ಕರ ಖಂಡಿತ ನೋಡ್ಲೇಬೇಕಂತ ಬಂದಿದ್ದೀವಿ. நீங்க சொல்லுங்க. வந்து பாத்தீங்கன்னா தமிழ்நாட்டுக்கு மட்டும் தமிழ்நாட்டு சிஎம் மட்டும் கிடையாது, இவரு இந்தியாக்கே பிரதமர் தான். அது வெயிட் பண்ணி பாப்போம். ಪ್ರಧಾನಿನೇ ವಿಜಯ್ ಅಂತ ಹೇಳ್ತಿದ್ದಾರೆ. ನೀವ್ ಹೇಳಿ, ಎಲ್ಲಿಂದ ಬಂದಿದ್ದೀರಾ? எங்களுடைய நிரந்தர முதலமைச்சர் தளபதி மட்டும்தான். ನಿರಂತರವಾಗಿ ಸಿಎಂ ಆಗಿ ನಿರಂತರವಾಗಿ ತಮಿಳುನಾಡಿನಲ್ಲಿ ವಿಜಯ ಇರ್ತಾರೆ ಅಂತ ಹೇಳ್ತಿದ್ದಾರೆ. ನೀವು ಹೇಳಿ 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 சொல்லுங்க. எங்க முதலமைச்சர் தலைவர் இது விட்டு நீங்க சொல்லுங்க. எங்க முதலமைச்சர் தலைவர் எப்பவுமே ಸರ್, ಇದು ರೋಶಿನಿ ನಿಜಕ್ಕೂ ಕೂಡ ಕ್ರೇಜಿ ಅಂತ ಹೇಳ್ಬೋದು. ಜನ ಯಾವ ಬದಲಾವಣೆಯನ್ನ ಬಯಸ್ತಾ ಇದ್ರು, ಆ ಬದಲಾವಣೆಗೆ ವಿಜಯಿಂದ ಅತ್ಯಂತ ಹೆಚ್ಚಿನ ಪ್ರಮಾಣದ ಅಭಿವೃದ್ಧಿಯನ್ನ ಕಾಣ್ತೇವೆ. ನಮ್ಮ ಬದುಕುಗಳು ಬಂಗಾರ ಆಗುತ್ತೆ. ಸಿನಿಮಾಗಳಲ್ಲಿ ಅವರು ನಟನೆ ಮಾಡುವಂತಹ ವೇಳೆಯಲ್ಲಿ ಬಡವರ ಪರವಾಗಿ ಇದ್ದಂತಹ ಸಿನಿಮಾಗಳೇನಿದಾವೆ, ಆ ಸಿನಿಮಾಗಳ ರೀತಿಯಲ್ಲೇ ಭ್ರಷ್ಟಾಚಾರ ಮುಗಿದೋಗುತ್ತೆ. 1 ರೂಪಾಯಿ ಭ್ರಷ್ಟಾಚಾರ ಇರೋದಿಲ್ಲ. ಬಡವರ ಬದುಕು ಅತ್ಯಂತ ಅದ್ಭುತವಾಗಿ ಇರುತ್ತೆ ಅನ್ನುವಂತ ನಂಬಿಕೆಯಲ್ಲಿ ಇವತ್ತು ಜನ ಇಲ್ಲಿ ಬಂದಿದ್ದಾರೆ. ಓಟನ್ನು ಕೂಡ ಹಾಗೆ ಕೊಟ್ಟಿದ್ದಾರೆ. ಸೊ ಇದನ್ನ 67ರ ನಂತರದಲ್ಲಿ ದ್ರಾವಿಡ ಪಕ್ಷಗಳ ಏನು ಸ್ಥಿತ್ಯಂತರ ಅಂತ ಹೇಳ್ಬೋದು. ಟಿವಿಕೆ ತಮಿಳಿನ ವೆಟ್ರಿಗ ಕಳಗಮ್ಮನ್ ಅಂತದನ್ನ ಈಗ ಏನ್ ಮಾಡ್ಕೊಳ್ಳಲಾಗಿದೆ, ಅದು ಇವತ್ತು ಸಿಎಂ ಆಗಿ ವಿಜಯ್ ಅವರು, ಇಳೆಯ ದಳಪತಿ ವಿಜಯ್ ಅವರು ಸಿಎಂ ಆಗಿ ಪದಗ್ರಹಣ ಮಾಡ್ತಿದ್ದಾರೆ. ಸೊ ಈ ಹಿಂದೆ ಸಿನಿಮಾಗಳಲ್ಲಿ ಅವರು ಸರ್ಕಾರ ಅಥವಾ ಪೊಲೀಸ್ ಅಧಿಕಾರಿಯಾಗಿ ಒಳ್ಳೆಯ ಅಭಿನಯವನ್ನ, ಒಳ್ಳೆಯ ವಿಚಾರಗಳನ್ನು ಕೂಡ ಕೊಟ್ಟಿದ್ರು. ಇವತ್ತು ನೆಹರು ಕ್ರೀಡಾಂಗಣದ ಒಳಗಡೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಆಗಮಿಸಿದ್ದಾರೆ. ಬಹುತೇಕ ಟಿವಿಕೆ ನೋಡಬಹುದು ಯಾವ ರೀತಿಯಾಗಿ ವೇವ್ ಮಾಡ್ತಿದ್ದಾರೆ. ಒಬ್ಬೊಬ್ಬರು ನಾಯಕರು ಒಳಗಡೆ ಹೋಗ್ತಾ ಇದ್ದಂತೆ ಪ್ರತಿಯೊಬ್ಬರನ್ನು ಕೂಡ ಅವರು ವೇವ್ ಮಾಡಿ ಅವರಿಗೆ ಏನು ಶುಭಾಶಯವನ್ನು ಕೋರ್ತಾ ಅವರನ್ನ ಹರ್ಷೋದ್ಗಾರಗಳನ್ನ ವ್ಯಕ್ತಪಡಿಸ್ತಾ ಇರುವಂತಹ ಸ್ಥಿತಿ ಈಗ ಈ ನೆಹರು ಕ್ರೀಡಾಂಗಣದ ಬಳಿ ಇರುವಂತದ್ದು. ನಾವು ನಿಮಗೆ ವಿಜುವಲ್ಸ್ ಅನ್ನ ತೋರಿಸ್ತಾ ಹೋಗ್ತೀವಿ. ಇಲ್ಲಿ ಮಹಿಳೆಯರಿದ್ದಾರೆ. ಅಮ್ಮ, ನೀವು ನೋಡಿ, ಎಲ್ಲೆಲ್ಲಿಂದನೋ ಬಂದಿದ್ದಾರೆ. ಇಡೀ ರಾಜ್ಯ ಮತ್ತೆ ಮೈಸೂರು ಭಾಗ, ತಮಿಳುನಾಡಿನಿಂದ ಇಡೀ ಎಲ್ಲ ಜಿಲ್ಲೆಗಳಿಂದ ಕೂಡ ಬಂದಿದ್ರೆ, ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಕೂಡ ವಿಜಯ ಅಭಿಮಾನಿಗಳು ಬಂದಿದ್ದಾರೆ. ಪುಟ್ಟ ಮಕ್ಕಳನ್ನು ಕೂಡ ನೀವು ನೋಡಬಹುದು. ಪುಟ್ಟ ಮಕ್ಕಳನ್ನು ತಗೊಂಡು ಬಂದಿದ್ದಾರೆ. ಸಿಎಂ ವಿಜಯ್. ಇನ್ನು ಮೇಲೆ ದಳಪತಿ ಅಂತಂದ್ರೆ ಅದು ಮುಖ್ಯಮಂತ್ರಿ ವಿಜಯ್. ಎಂ ಜಿ ರಾಮಚಂದ್ರನ್ ಅವರು ತಮಿಳುನಾಡಿನಲ್ಲಿ
ಪದಗ್ರಹಣ ಮಾಡಿದಾಗ ಅವರು ಕೂಡ ನಟರಾಗಿದ್ರು. ಆ ನಂತರದಲ್ಲಿ ಇಲ್ಲಿ ಜನರಿಗೆ ಬಹಳ ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಅನ್ನುವಂಥದ್ದು ನಂಬಿಕೆ ಏನಿತ್ತು. ಆ ನಂತರದಲ್ಲಿ ಜಯಲಲಿತಾ ಮುಂದುವರ್ಸ್ಕೊಂಡು ಹೋಗಿದ್ರು. ಆದ್ರೆ ಈಗ ಸಿಎಂ ಆಗಿ ಇಲ್ಲಿನ ನಟ, ಎಲ್ಲರ ಹೃದಯಗಳಲ್ಲಿ ಜಾಗವನ್ನು ಪಡ್ಕೊಂಡಿದ್ದಂತ ಇಳೆಯ ದಳಪತಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಇವತ್ತಿನಿಂದ ವಿಜಯ್ ಯುಗಾರಂಭ ಆಗುತ್ತೆ ಅಂತಾನೆ ಹೇಳ್ಬೋದು. ರೋಶಿನಿ, ಎಸ್ ಶಿವು, ಇಲ್ಲಿ ವಿಶೇಷವಾಗಿ ಈಗ ಇಲ್ಲಿರುವಂತಹ ಅಭಿಮಾನಿಗಳ ಅಭಿಮಾನ ನೋಡ್ತಾ ಇದ್ರೆ ಅಂತಂದ್ರೆ ವಿಶೇಷವಾಗಿ ಇಲ್ಲಿ ವಿಜಯ್ ಮೇಲೆ ಇರುವಂತಹ ಪ್ರೀತಿ ಅಭಿಮಾನ ಅಂತಂದ್ರೆ ದೇವ್ರು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ, ದೇವ್ರ ತರಿ ಪೂಜಿಸ್ತಾ ಇದ್ದಾರೆ. ಇನ್ನ ವಿಜಯ್ ಮೇಲೆ ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಬಹುಶಃ ಅದು ಕೂಡ ವಿಜಯ್ ಮಾಡಿ ತೋರಿಸ್ತಾರೆ ಅನ್ನೋಂಥ ನಂಬಿಕೆ ಎಲ್ಲರಿಗೂ ಇದೆ. ಇನ್ನ ಸದ್ಯದ ಪರಿಸ್ಥಿತಿ ಬಗ್ಗೆ ಮಾತಾಡೋದಾದ್ರೆ ಇನ್ನು ಯಾರೆಲ್ಲ ಬಂದಿದ್ದಾರೆ, ಈಗಾಗಲೇ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ಅನ್ನೋಂಥ ಮಾಹಿತಿ ಇದೆ, ಬಂದು ಇಳಿದಿದ್ದಾರೆ. ಇನ್ನು ಯಾರೆಲ್ಲ ಬಂದಿದ್ದಾರೆ, ಎಷ್ಟು ಗಂಟೆವರೆಗೂ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ನಡೀಬಹುದು, ಎಷ್ಟು ಗಂಟೆಗೆ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು? ಪ್ರಶ್ನೆ ಇಲ್ಲಿ ಎಷ್ಟು ಗಲಾಟೆ ಇದೆ ಅಂತಂದ್ರೆ ನೀವು ಕೇಳ್ತಿರೋಂತ ಪ್ರಶ್ನೆ ಕೂಡ ಅರ್ಥ ಆಗ್ತಿಲ್ಲ. ಆದ್ರೂ ನನಗೆ ಈ ಜನರು ವಿಜಯ್ ಬಗ್ಗೆ ಅತ್ಯಂತ ಹೆಚ್ಚಿನ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು, ಯಾಕೆ ಅಂತ ಹೇಳಿದ್ರೆ ವಿಜಯ್ಗೆ ಯಾವುದೇ ರೀತಿಯ ಒಂದು ಬ್ಯಾಡ್ ಇಮೇಜ್ ಇಲ್ಲವೇ ಇಲ್ಲ ಅನ್ನುವಂಥದ್ದು ಇಲ್ಲಿನ ತಮಿಳುನಾಡಿನ ಜನ. ಆಫ್ಟರ್ ದಿ MG ರಾಮಚಂದ್ರನ್, ಜಯಲಲಿತಾ ಅವರು ಸಿನಿಮಾ ನಟನೆಯಿಂದ ಸಿನಿಮಾ ರಂಗದಿಂದ ಬಂದು ಈಗ CM ಆಗ್ತಾ ಇದ್ದಾರೆ ಅಂತಂದ್ರೆ ಅದು ವಿಜಯ್ ಅವರಿಗೆ ಅತ್ಯಂತ ಹೆಚ್ಚಿನ ಜನ ಬೆಂಬಲ ಇದೆ. ನೀವು ನೋಡಬಹುದು, ಇವರು ಯಾರೂ ಕೂಡ ಪಾರ್ಟಿಯ ಕಾರ್ಯಕರ್ತರಲ್ಲ, ಎಲ್ಲ ವಿಜಯ್ನ ಅಭಿಮಾನಿಗಳು. ಅಭಿಮಾನಿಗಳ ಏನಿದ್ದಾರೆ ಅಂದ್ರೆ ಪಾರ್ಟಿ ಒಂದು ಈಗ ಹೆಸರಿಗಷ್ಟೇ. ಸೊ ಎಷ್ಟು ಮಟ್ಟಿಗೆ ಅಂದ್ರೆ ಒಬ್ಬೊಬ್ಬರು ಕೂಡ ಅವರು ಈಗ ಇನ್ನೇನು 10:15 ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಾಗ ಈ ಒಂದು ಜನಸಂಖ್ಯೆ ಇದೆ, ಎಷ್ಟು ಜನರು ಬಂದಿದ್ದಾರೆ ಅಂತ ಹೇಳಿದ್ರೆ ನೀವು ನೋಡಿ, ಮತ್ತೆ ತೋರಿಸ್ತಾ ಇದ್ದೀವಿ ನಿಮಗೆ. ಸೊ ನಮ್ಮ ರಾಜೇಶ್, ಕ್ಯಾಮ್ರಾಮನ್ ರಾಜೇಶ್ ನಿಮಗೆ ಮತ್ತೆ ತೋರಿಸ್ತಾ ಇದ್ದಾರೆ. ಸೊ ರಸ್ತೆ ಎರಡೂ ಇಕ್ಕೆಲೆಗಳಲ್ಲಿ ಜನ ಸಾಗರವೇ ತುಂಬಿ ಹೋಗಿದೆ. ಇಲ್ಲಿಂದ ಸ್ಟೇಡಿಯಂಗೆ ಇನ್ನೂ ಸಾಕಷ್ಟು ದೂರ ಇದೆ. ಅಲ್ಲಿವರೆಗೂ ಕೂಡ ಪಾಸ್ ಇರೋವರೆಗೂ ಮಾತ್ರ ಬಿಡ್ತಾ ಇದ್ದಾರೆ. ಆದ್ರೆ ಇವರೆಲ್ಲರೂ ಪಾಸ್ ಇಲ್ಲದೇನೆ ಎಲ್ಲರೂ ಕೂಡ ಬಿಳಿ ಮತ್ತೆ ಕಾಕಿ ಏನು ಪ್ಯಾಂಟು ಮತ್ತೆ ಬಿಳಿ ಶರ್ಟ್ ಅನ್ನು ಹಾಕೊಂಡ್ ಬಂದಿದ್ದಾರೆ. ಇದು ವಿಜಯ್ ದಳಪತಿ ಅವರ ಒಂದು ರೀತಿಯ ಯೂನಿಫಾರ್ಮ್ ಕೋಡ್ ಅನ್ನುವಂತ ರೀತಿಯಲ್ಲಿ. ಹಾಗಾಗಿ ಎಲ್ಲರೂ ಬೆಳಿಗ್ಗೆಲಿಂದ 6 ಗಂಟೆಯಿಂದಲೇ ಹಬ್ಬಕ್ಕೆ ತಯಾರಾಗಿ ಬರುವ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ತಯಾರಾಗಿ ಬಂದಿದ್ದಾರೆ ಮಕ್ಕಳು. ಸೊ ನೀವು ನೋಡ್ಬೋದು, ಅವರ ವಿಜಯ ಫೋಟೋ ಹಿಡ್ಕೊಂಡು ವಿಜಯ್ ಅವರನ್ನ மாதாடுஸ்தீங்க சார். எங்கிருந்து வந்திருக்கீங்க சார்? தேனில இருந்து வந்திருக்கோங்க. தேனி கம்பம். பாஸ் கிடைச்சதா உங்களுக்கு? பாஸ் கிடைச்சது சார். இப்போ உள்ள போறோம். எவ்வளவு சந்தோஷமா ஆயிட்டு இருக்கு? பயங்கர சந்தோஷம். தளபதி இன்னைக்கு தான் தலைமை ஏற்கிறாரு. பயங்கர சந்தோஷமா இருக்கு, ரொம்ப சந்தோஷமா இருக்கு. நீங்க சொல்லுங்க. ரொம்ப ஹாப்பியா இருக்கு. மூணாவது தடவை பார்க்க போறேன் தளபதி. நீங்க ஓட்டு போட்டீங்களா? ஓட்டு போட்டேன். நீங்க? தமிழ்நாடு நல்லா ஹாப்பியா இருக்கு, சந்தோஷமா இருக்கு. விஜய் என்னென்ன நீங்க எக்ஸ்பெக்ட் பண்றீங்க? என்னென்ன வேலை செய்வாரு, என்னென்ன செய்யணும்னு நீங்க எக்ஸ்பெக்ட் பண்றீங்க? அவர் எல்லாருமே கரெக்டா பண்ணுவாரு, எல்லாருக்கும் நம்பிக்கை இருக்கு. நீங்க சொல்லுங்க. அது அவர் என்னென்ன வாக்குறுதி கொடுத்தாரோ அது எல்லாத்தையும் கன்ஃபார்மா பண்ணி கொடுப்பாரு. எளிய மக்களுக்கு அதிகாரம் எல்லாத்துக்குமே அவர் கொடுத்த ஒவ்வொரு வாக்குறுதியும் அடித்தட்ட மக்கள் கொண்டு போய் சேர்ற அளவுக்கு நாங்க வேலை பார்த்து வச்சிருக்கோம். ಎಸ್ ರೋಶಿನಿ, ಇದು ನಾವು ಈಗ ಈ ಜನರಿಂದ ಮತ್ತೆ ನಾವು ಸ್ಟೇಡಿಯಂ ಹತ್ರ ಹೋಗ್ತೀವಿ. ಆ ಸ್ಟೇಡಿಯಂನ ಹೊರಾಂಗಣದಲ್ಲಿ ನಾವು ಏನಿದೆ ಅಂತ ತೋರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ರೋಶಿನಿ, ಎಸ್ ಶಿವು, ಇಲ್ಲಿ ಆದಷ್ಟು ನೀವು ಇಲ್ಲಿರುವಂತಹ ಜನರ ಹತ್ರ ಮಾತಾಡಿದ್ರೆ ಒಳ್ಳೇದು ಅಂತ ಅನಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಹಬ್ಬದ ವಾತಾವರಣ ಇದೆ. ಆದ್ರೆ ಒಬ್ಬೊಬ್ರು ಮುಖದಲ್ಲೂ ಕೂಡ ಏನ್ ಖುಷಿ ಇದೆ, ಏನ್ ಜೋಶ್ ಇದೆ, ಆ ಒಂದು ಕ್ಷಣಕ್ಕೋಸ್ಕರ ಎಷ್ಟು ಕಾಯ್ತಾ ಇದ್ರು ಏನೋ ಗೊತ್ತಿಲ್ಲ. ನಿಜವಾಗ್ಲೂ ಒಂದ್ ರೀತಿಯಾಗಿ ಹಿಸ್ಟ್ರಿಯಲ್ಲೇ ನೋಡದೇ ಇರುವಂತಹ ಕ್ಷಣ ಇವತ್ತು ನಾವು ನೋಡ್ಬೋದು ಅಂತ ಅನಿಸ್ತಾ ಇದೆ. ಇನ್ನು ಆದಷ್ಟು ನೀವು ಅಲ್ಲಿರುವಂತಹ ಜನರ ಹತ್ರ ಮಾತಾಡಿದ್ರೆ ಬಹಳ ಒಳ್ಳೇದು ಅಂತ ಅನ್ಸುತ್ತೆ. ಇನ್ನು ಹೇಗಿದೆ ಸಿದ್ಧತೆ? ಈಗಾಗಲೇ ನಾ ಕೇಳ್ತಾ ಇದ್ದೆ, ನಿಮ್ಗಾಗ್ಲೇ ಬಹುಶಃ ಕೇಳಿಸಿಲ್ಲ ಅಂತ ಅನ್ಸುತ್ತೆ. ಸಿದ್ಧತೆ ಹೇಗಿದೆ? ಈಗಾಗಲೇ ರಾಹುಲ್ ಗಾಂಧಿ ಬಂದಿದ್ದಾರೆ, ಇನ್ನು ಯಾರೆಲ್ಲ ಬರ್ತಿದ್ದಾರೆ, ಎಷ್ಟು ಗಂಟೆವರೆಗೂ ಇದೆಲ್ಲವೂ ಆಗ್ಬೋದು? ಎಲ್ಲವೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಈಗ ಅವರು ಕೂಡ ಬಂದು ತಲುಪುವಂತವರಿದ್ದಾರೆ. ಸೊ ಇನ್ನೇನು ಸ್ಟೇಡಿಯಂ ಒಳಗಡೆ ಈಗಾಗಲೇ ವಿಜಯ್ ಎಂಟ್ರಿ ಕೊಟ್ಟಿದ್ದಾರೆ. ಎಂಟ್ರಿ ಕೊಡುವಂತ ವೇಳೆಯಲ್ಲಿ ಅವರ ಅಭಿಮಾನಿಗಳಿಗೆ ನಮಸ್ಕಾರವನ್ನ ಹೇಳಿ ವಿಶ್ ಮಾಡಿ ಒಳಗಡೆ ಹೋಗಿದ್ದಂತ ದೃಶ್ಯಗಳು ಕೂಡ ನಾವು ನೋಡಿದ್ವಿ. ಈಗ ಒಬ್ಬೊಬ್ಬರು ಬರ್ತಾ ಇದ್ದಾರೆ ನೋಡಿ, ನಿಮ್ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ನಮ್ಮ ಕ್ಯಾಮರಾಮನ್. ರಸ್ತೆಯಲ್ಲಿ ಒಂದೊಂದು ನಾಯಕರು ಕೂಡ ಹೋಗ್ತಾ ಇರುವಂತ ವೇಳೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ವಿಸಿಕೆಯ ನಾಯಕರುಗಳು ಹೋಗ್ತಾ ಇದ್ದಾರೆ. CPM, CPI, ಏನು ಮುಸ್ಲಿಂ ಲೀಗು,
ಇವರೆಲ್ಲ ಯಾರೆಲ್ಲ ಆ ಬಾಹ್ಯ ಬೆಂಬಲವನ್ನ ಕೊಡ್ತಾ ಇದ್ದಾರೋ ಆ ಎಲ್ಲಾ ಪಾರ್ಟಿಗಳು ಕೂಡ ಕೊಡ್ತಾ ಇರುವಂತದ್ದು. ಸೊ ಇಲ್ಲಿ ಮತ್ತೊಬ್ಬರನ್ನ ಮಾತಾಡಿಸ್ತೀನಿ, ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಅಭಿಮಾನಿಗಳು ಖಂಡಿತವಾಗ್ಲೂ ಹಬ್ಬಕ್ಕೆ ತಯಾರಾಗಿ ಬಂದಿರೋ ರೀತಿಯಲ್ಲಿ ಬಂದಿರುವಂತದ್ದು. ಸರ್ சொல்லுங்க. சார் ரொம்ப சந்தோஷமா இருக்கு சார், ரொம்ப சந்தோஷமா இருக்கு. ஸோ விஜய் சார் வந்து இன்னைக்கு சிஎம் ஆகுறாரு, மக்களுக்கு நல்ல பணிகளை அவர் பண்ணுவார் அப்படிங்கிற ஒரு பெரிய நம்பிக்கை இருக்கு. ஸோ இளைஞர்களுக்கும் பெண்களுக்கும் கண்டிப்பாக ஒரு நல்ல ஒரு முன்னேற்றத்தை கிடைக்கும் அப்படின்னு நாங்கள் நம்புகிறோம். ஐ விஷ் ஹிம் ஆல் த வெரி பெஸ்ட் டு மிஸ்டர் சிஎம் விஜய் அவர்கள். நீங்க சொல்லுங்க, எங்க இருந்து வந்திருக்கீங்க, என்னென்ன அவங்களிருந்து எக்ஸ்பெக்ட் பண்றீங்க, என்னென்ன மாற்றம் நடக்கும்? கண்டிப்பா நல்ல ஆட்சி நல்லா அமையும். சோ மக்களோட விடிய காலம் இனிமேல் தான் பிறக்க போகுது. அண்ணா ஆட்சி பதவியேற்றுக்க மாற்றத்துக்கான புது ஆரம்பம் இது. இன்னிலிருந்து தமிழ்நாடு ஃபுல்லா மாறதான் போகுது. இது நடக்குதா இல்லையா மட்டும் பாருங்க. மக்கள் புரட்சி இது. அவருடைய தைரியத்தை நான் பாராட்டுறேன், அவருடைய பொறுமையை நான் பாராட்டுறேன். ஒரு காங்கிரஸ்காரங்கிற போல ஒரு தைரியத்தையும் ஒரு பொறுமையை பாராட்டி ಸ್ಟೆಬಲ್ ಆಗಿ பண்ணுவாருங்கிற ನಂಬಿಕೆ. ಅವರ ಧೈರ್ಯವನ್ನ ನಾನು ಮೆಚ್ಚುತ್ತೀನಿ ಅನ್ನುವಂಥದ್ದನ್ನ ಯಜಮಾನರು ಹೇಳ್ತಾ ಇದ್ದಾರೆ. சொல்லுங்க. அவர் பாத்தீங்கன்னா ஒரு உண்மையா ஒரு பெருமை கொண்டு போய் விஷயம் நான் என்ன சரி ஓகே. தளபதி பாத்தீங்கன்னா அவர் விடாமுயற்சி விஸ்வரம் வெட்டி தான் சொல்ல. அவர் மேல மக்கள் வைத்துள்ள நம்பிக்கை அவர் கண்டிப்பா வீண் போக மாட்டாரு. மெயினா ரெண்டு பாத்தீங்கன்னா வாக்குறுதி என்னன்னா தரமான கல்வி, தரமான மருத்துவம் மட்டும் சிறப்பா பண்றாரு. அது பண்ணல மக்களுக்கு போதுமானது சென்றடி காட்டா. இதுதான் மக்கள் இது அடிப்படை தேவைப்படுது தான் மெயின். அது ಅವ್ರು ಕೊಟ್ಟಿರುವಂತ ಒಂದು ಆಶ್ವಾಸನೆಗಳಲ್ಲಿ 2-3 ಈಡೇರಿಸಿದ್ರೆ ಸಾಕು, ತಮಿಳುನಾಡು ಇದಕ್ಕೂ ಕೂಡ ಎಲ್ಲಿಗೋ ಹೋಗ್ಬಿಡುತ್ತೆ ಅನ್ನುವಂತ ಅಭಿಪ್ರಾಯವನ್ನು ಹೇಳ್ತಿದ್ದಾರೆ. ಅಮ್ಮ ಹೆಂಗಿಂದ வந்திருக்கீங்க நீங்க? நாங்க அரியலூர் மாவட்டம். எப்ப வந்தீங்க? நாங்க 2 நாள் ஆச்சு வந்து. 2 நாள் ஆச்சு விஜய் பாக்குறதுக்காக? ஆமா. சோ இப்போ சிஎம் அவங்க இது அதிகாரம் எடுத்து போறாரு. ஆமா. எப்படி தோணுது, என்ன தோணுது உங்களுக்கு? நாங்க வந்து ஒரு 3 வருஷோட எங்களோட உழைப்பு அண்ணனை வந்து சிஎம்ல உட்கார வைக்கணுங்கிறது, அதுக்கான பல கஷ்டங்கள் வந்து பார்த்தோம். நாங்க கண்டிப்பா ஒவ்வொரு தடங்களும் ஒவ்வொரு விஷயத்துக்கும் வந்துச்சு. அது எல்லாமே நாங்க வந்து முறியடிச்சிட்டு இன்னைக்கு வந்து எங்க அண்ணனை வந்து சிஎம்ல நாங்க உட்கார வைக்கிறோம். ரொம்ப ரொம்ப எங்களுக்கு வந்து ரொம்ப ஹாப்பியா இருக்கு. மக்களோட நம்பிக்கை என்னைக்குமே வீண் போகாது. பொறுத்தால் பூமி ஆழ்வான்னு சொல்லுவாங்க. அந்த மாதிரி நாங்க பொறுமையா இருந்து இன்னைக்கு எங்க அண்ணனை வந்து சிஎம்ல உட்கார வைக்கிறோம். நாங்க ரொம்ப ஹாப்பியா இருக்கோம். 3 ವಿಷಯ ಹೇಳಿದ್ದು ಇಲ್ಲಿಯ ಮಹಿಳೆ. 3 ವಿಷಯ, ನಂಬಿಕೆ ಹಾಳಾಗಲ್ಲ. 3 ವರ್ಷದಿಂದ ನಾವು ಪಟ್ಟ ಶ್ರಮಕ್ಕೆ ಇವತ್ತು ಫಲ ಸಿಗ್ತಾ ಇದೆ. ಇನ್ನು ಮೇಲೆ ಎಲ್ಲರೂ ಕೂಡ ತಮಿಳುನಾಡಿನಲ್ಲಿ ಇರುವಂತ ಎಲ್ಲರ ಬದುಕು ಕೂಡ ಚೆನ್ನಾಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತಷ್ಟು ಜನರನ್ನ ಮಾತಾಡೋದಕ್ಕೆ ಯಾರು ಮಾತಾಡ್ತೀರಾ? ಯಾರು பேசுங்களா? சொல்லுங்க. நான் பிடிச்சிக்கிறேன், நீங்க சொல்லுங்க. கோயம்புத்தூர் ஈரோடு வந்திருக்குங்க. இதோட 3 வருஷம் உழைப்புக்கு இன்னைக்கு சிஎம் வர்றாரு. அதர்மம் தோத்துச்சு, தர்மம் ஜெயித்துச்சு, அவ்வளவுதான், வேற ஒண்ணும் கிடையாது. இனி வந்து தமிழ்நாடு எல்லாம் நல்லா இருக்கும். அதர்மம் முடிஞ்சது. எவ்வளவு பிரச்சனை எல்லாம் பண்ணாங்க, இன்னைக்கு நம்ம கையில் இருக்கு 40 பேர் இன்னைக்கு சிஎம். மனசுல வச்சுக்கோங்க. நன்றி. ಇಲ್ಲಿ ಒಂದಷ್ಟು ಜನ ಮಹಿಳೆಯರು ಹೊರಟಿದ್ದಾರೆ. ಅವ್ರನ್ನು ಕೂಡ ಅಮ್ಮ ಹೆಂಗಿருந்து ಬಂದಿರಂಗೆ? ಸೊ ಬಹಳಷ್ಟು ಜನ ಅಂದ್ರೆ ಆತುರವಾಗಿದ್ದಾರೆ, ಹೊರಡುವಂತದಕ್ಕೆ ಆತುರವಾಗಿದ್ದಾರೆ. ಎಲ್ಲರೂ ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. எத்தனை நாளுங்க? 4 நாள் தூக்கம் வரல எங்களுக்குலாம். வேலைக்கு போக முடியல எங்களால. நியூஸே தான் பார்த்துட்டு இருந்தோம். 24 மணி நேரம் நியூஸே தான் பார்த்துட்டு இருந்தோம். சூரியன் 4ஆம் தேதி ரிசல்ட் வந்ததுல இருந்து ஃபுல் அண்ட் ஃபுல் மீடியால தான் உட்காந்துருக்கோம். வேலைக்கு போனா கூட 10 நிமிஷத்துக்கு ஒரு தடவை நம்ம நியூஸ் சேனல் எடுத்து தளபதி வந்துட்டாரா இல்லையா, என்னாச்சு ஏதாச்சு அப்படின்னு அரசு சூழ்நிலையில பார்த்துட்டு இருந்தோம். 108 இடம் பெற்று தனிப்பான்மையா ஒரு உருவாக்கி தமிழ்நாட்டுல ஒரு திராவிடம் இல்லாத ஒரு நல்லாட்சியை எங்க தளபதி கொடுப்பாருன்ற ஒரு நம்பிக்கையில தமிழ்நாட்டு மக்கள் அனைவருமே ஒட்டுமொத்தமா ஓட்டு போட்டு எங்களோட தளபதியை இன்னைக்கு சிஎம் ஆக்கியிருக்காங்க. இந்த சிஎம் ஆனது வந்து யாருக்கு சந்தோஷமோ இல்லையோ, அடித்தட்ட மக்கள்ல இருந்து மேல்தட்டு மக்கள் வரைக்கும் எங்களோட தளபதி கொண்டாடக்கூடிய நபரா இருப்பாரு. சமத்துவம், சம உரிமை, இது அனைத்தும் சிறப்பாக அனைவருக்கும் கிடைக்கும் என்பதை எங்கள் தளபதி இது நாள் வரைக்கும் எல்லாத்துக்குமே ரொம்ப தெளிவா சொல்லியிருக்காரு. அது மட்டும் இல்லாம ನೀವು ಜನರ ಭಾವನೆಗಳು ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿ ಹೇಳಾಗುತ್ತೆ. ಜನರ ಭಾವನೆಗಳು ಅವ್ರು ಯಾರು ಏನೇ ಮಾತಾಡಿದ್ರು ಕೂಡ 4 ದಿನದಿಂದ ನಿದ್ದೆ ಮಾಡಿಲ್ಲ. ಪ್ರತಿಯೊಬ್ಬರು ಮೊಬೈಲ್ಗಳನ್ನು ಹಿಡ್ಕೊಂಡು ಟಿವಿಗಳ ಮುಂದೆ ಕೂತಿದ್ವಿ, ನ್ಯೂಸ್ ಚಾನೆಲ್ಗಳ ಮುಂದೆ ಕೂತಿದ್ವಿ. ಸೊ ಎಲ್ಲಿ ಏನಾಗುತ್ತೋ ಅನ್ನೋಂಥದ್ದನ್ನ ಇದು ಇವತ್ತು ಇಲ್ಲಿರುವಂತಹ ಒಂದು ಸ್ಥಿತಿ. ಸೊ ಎಲ್ಲರೂ ವಿಷಲ್ಗಳನ್ನ ಬ್ಲೋ ಮಾಡ್ತಾ ಪ್ರತಿಯೊಬ್ಬರು ನೋಡಿ ಯಾವ ರೀತಿಯಲ್ಲಿ ಅವ್ರನ್ನ Yes, sir. Over to you, Roshni.